ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ. ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11 ಲಕ್ಷ ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 2 ಲಕ್ಷದವರೆಗೂ ಪರಿಹಾರ ನೀಡುತ್ತದೆ. ಹಾಗೂ ಜೀವನ್ ಜ್ಯೋತಿ ಬಿಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವು ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ? ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ, ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡ್ತಾ ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕೆ ಬಹಳ ಖುಷಿ ಅನಿಸ್ತು. ಮತ್ತು ನಮ್ಮ ಮೂರ್ತಿ ತಯಾರಿಕಾ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತು ಅಂತ ಅನಿಸ್ತು. ಬಳಸುವಂತಹ ಬಣ್ಣಗಳು ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನ ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ್ ಇಟ್ಟು ಟ್ರಾಕ್ಟರ್ ಇಂದ ನೀರ್ ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟಿಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೇವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗ ಒಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳ್ದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತೈತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು. ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿ ಇರೋದನ್ನ ಕೇಳಿ ಬಹಳ ಖುಷಿ ಆಯ್ತು. ಧನ್ಯತೆಯನ್ನ ಅನುಭವಿಸಿದೆ ನಾನು.
ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್‌ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ. ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈಋತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17ರಷ್ಟು ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ, ಧರ್ಮದವರನ್ನೂ ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026ರ ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ವಿಕೆಟ್ಗಳ ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ NMR ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ
ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35